ನೋಡಿ ಮೂಡ ಎಸ್ಕೊಂಡ್ರಲ್ಲ 3 ರೂಪಾಯಿ ಹಾಂ 3 ರೂಪಾಯಿ 3 ರೂಪಾಯಿಗೆ ಹಾಕ್ಕೊಂತ ಇದ್ರಿ. ಇವಾಗ ಬೇಡ, ನಮ್ಗೆ 2 ರೂಪಾಯಿ ಹಾಕಿ ಎಲ್ಲರೂ ಬೇಡ. ಅದೇ ಕಾಯಿಲೆ ಹೊಸ್ಕೊಂಡು ಇಲ್ಲ 3-4 ಟ್ಯಾಕ್ ಡ್ರಾಪ್ಸ್ ಸ್ವಲ್ಪ ಈ ಕಡೆ ಬರೀ NDRF ಅಲ್ಲಿ 22 ಬರ್ತವೆ. ಇದಕ್ಕೆ ಅಗ್ರಿಕಲ್ಚರ್ 16 ಬರ್ತವೆ. ಕಳಿಸ್ಬೇಕು. ಈ ಗಿಡ ಬರಲಿ ಇರೋರು ಏನೋ ಇನ್ಶೂರೆನ್ಸ್ ಇಲ್ಲದೆ ಇರೋರು ಏನೋ ಅಂತ ಕೊಟ್ಟಿದ್ದೀನಿ, ಹೇಳಿದ್ದೀನಿ ಮಾಹಿತಿ. ರೈತರಿಗೆ ಏನೋ ಪರಿಹಾರ ಕೊಡಿಸೋದೇ ನಮ್ಮ ಆದ್ಯತೆ, ನಮ್ಮ ಮೇನ್ ಉದ್ದೇಶ. ಇವಾಗ ರೈತರಿಗೆ ಎಲ್ಲೋ ಒಂದು ಕೈ ಹಿಡಿಯೋದು ಜನತಾ ಪಾರ್ಟಿ, ಜನತಾದಳ, NDA ಸರ್ಕಾರ ಅಂತ ಒಂದು ಆಲ್ರೆಡಿ ನಿಮ್ಮ ಹೋದ ವರ್ಷ ಸೂಚನೆ ಕೊಟ್ಟಿದ್ದಾರೆ. ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಹೋದ ವರ್ಷ ಏನು ಮಾವಿಗೆ 2 ರೂಪಾಯಿ ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ಅದರಿಂದ ಈ ಸತಿನೂ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂದರೆ ಇದಕ್ಕೆ ಕೇಂದ್ರ ಸರ್ಕಾರ ಬರಲ್ಲ, ಕೈ ಹಿಡಿಯಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಮುಂದೆ ಬಂದು ದಯವಿಟ್ಟು ರೈತರಿಗೆ ಕೈ ಹಿಡಿಬೇಕು ಅಂತ ಒತ್ತಡ ಮಾಡ್ತೀವಿ. ಆದರೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಪೇಪರ್ಸ್ ರೆಡಿ ಮಾಡಿ ಕಳಿಸ್ಬೇಕೋ ಅದನ್ನು ಅವರು ಕರೆಕ್ಟಾಗಿ ಮಾಡಿ ಕಳಿಸಿ ಅಂತ ಒಂದು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಹಾರ್ಟಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಮಾತಾಡಿದ್ದೀನಿ, MLA ಸಾಹೇಬ್ರು ಆಲ್ರೆಡಿ DC ಅವ್ರನ್ನ ಮಾತಾಡಿದ್ದಾರೆ ಬೆಳಿಗ್ಗೆ. ಸೊ ಇಂಥ ನಿಟ್ಟಿನಲ್ಲಿ ನಾವು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ರೈತರಿಗೆ ಏನೋ ಒಂದು ಬೆಂಬಲ ಬೆಲೆ ಸಿಗುತ್ತೆ ಅಂತ. ಎಷ್ಟು ಅವರು ವಿಮೆದಾರ, ಬೆಳೆ ವಿಮೆ ಕಂಪನಿಯವರು ಶನಿವಾರ ಬಂದು ಈ ಮಾಹಿತಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ನಿಜವಾಗ್ಲೂ ಕೂಡ ನೋವಾಗುತ್ತೆ, ನೋವಿನ ಸಂಗತಿ ಇದು. ನಮ್ಮ ರೈತರಿಗೆ ಪ್ರತಿಯೊಂದು ಇದರಲ್ಲೂ ಕೂಡ ಟೊಮ್ಯಾಟೋದಲ್ಲಿ ಆ ರೀತಿ ಲಾಸ್ ಆಗ್ತಾ ಇದೆ, ಮಾವಿನಕಾಯಲ್ಲಿ ಈ ರೀತಿ ಆಗ್ತಾ ಇದೆ. ಯಾವ ಬೆಳೆಯಲ್ಲೂ ಕೂಡ ಇವತ್ತು ರೈತರಿಗೆ ಸಂಕಷ್ಟಗಳು ಬಂದಿದೆ. ಅದರಿಂದ ನಿಜವಾಗ್ಲೂ ಕೂಡ ನೋವಾಗುತ್ತೆ. ಇನ್ನು ಹಳ್ಳಿಗಳಲ್ಲೆಲ್ಲ ಬಿಡುವುದೇ ಮಾರ್ಗ, ಬೆಂಗಳೂರು ಸೇರ್ಕೋಬೇಕು ಎಲ್ಲ ಜನ. ಸರ್, ಈ ಬಾರಿ ಬಿಸಿಲಿನ ತಾಪಮಾನಕ್ಕೆ ಈ ಸತಿ ಕ್ರಾಪೇ ಕಡಿಮೆ ಬಂದಿದೆ ಸರ್. ರೈತರಿಗೆ ಬಂದಿದ್ದು 100% ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಸರ್. ಅವು ನೋಡ್ಬಿಟ್ಟು ಇವಾಗ ಬೆಳೆ 30% ಇಲ್ಲ, ಇವತ್ತು 15-20% ಹೋಯ್ತು. ಇನ್ನು 10-15% ಉಳಿಬೋದು. ಇನ್ನು ಹೆಚ್ಚಿನ ಮಳೆ ಬರ್ತಿದ್ರೆ, ಮಳೆ ಇದು ಕಲ್ಲು ಬರ್ತಿದ್ರೆ. ಸೊ ಅದರಿಂದ ಸರ್ಕಾರವನ್ನು ನಮ್ಮ ಇವತ್ತು ರಿಪೋರ್ಟು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು DC ಅವ್ರಿಗೂ ನಾವು ಒತ್ತಾಯ ಮಾಡ್ತೇವೆ. ಮತ್ತು ನಮ್ಮ ಹಾರ್ಟಿಕಲ್ಚರು ಮತ್ತು ಮುಖ್ಯಮಂತ್ರಿಗಳು, ಹಾರ್ಟಿಕಲ್ಚರ್ ಮಿನಿಸ್ಟ್ರು ಮತ್ತು ಸಂಬಂಧಪಟ್ಟವ್ರನ್ನ ಅಧಿಕಾರಿಗಳನ್ನೆಲ್ಲರೂ ಕೂಡ ಭೇಟಿ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಹೆಚ್ಚಿನ ಒಂದು ಪರಿಹಾರ ಕೊಡುವುದಕ್ಕೆ ಆಗ್ರಹಪಡಿಸ್ತೇವೆ, ಸರ್ಕಾರವನ್ನು ಒತ್ತಾಯಪಡಿಸ್ತೇವೆ. ನಿನ್ನೆ ಸಂಜೆ ಸುಮಾರು 4-5 ಗಂಟೆ ಟೈಮಲ್ಲಿ ಈ ಮಳೆ, ಗಾಳಿ, ಸುಂಟರ ಗಾಳಿ ಮತ್ತು ಈ ಅಲೆಕಲ್ಲು ಈ ರೀತಿ ಮಳೆ ಬಂದು ನಮ್ಮ ಶ್ರೀನಿವಾಸಪುರದ ಅನೇಕ ಭಾಗಗಳಲ್ಲಿ, ವಿಶೇಷವಾಗಿ ರೋಣೂರು, ಕಸಬಾ ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಸುಮಾರು 2-3 ಸಾವಿರ ಎಕರೆ ಅಷ್ಟು ಪ್ರದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು
ಮಾವಿನಕಾಯಿ ಉದುರಿದೆ, ನಾಶ ಆಗಿದೆ. ಸೊ ಇದಕ್ಕೆ ತತ್ಕ್ಷಣ ಇವಾಗ ನಮ್ಮ ಹಾರ್ಟಿಕಲ್ಚರ್ ಆಫೀಸರ್ ಕೂಡ ಇಲ್ಲಿ ಬಂದಿದ್ದಾರೆ. ಬೆಳಗ್ಗೆ ನಾನು ಡೆಪ್ಯೂಟಿ ಕಮಿಷನರು ಮಾತಾಡಿದೆ, ನಮ್ಮ MP ಅವರು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ. ಇವಾಗ ಎಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ. ಸೊ ಅದರಿಂದ ನಾವು ನಮ್ಮ ವಿಶೇಷವಾಗಿ ಸರ್ಕಾರವನ್ನು ಒತ್ತಾಯ ಪಡ್ತೇವೆ. ಅನೇಕ ಜನ ನಮ್ಮ ರೈತರು ಇವತ್ತು ಇನ್ಶೂರೆನ್ಸ್ ಮಾಡಿಲ್ಲ, ಕೆಲವಾರು ಜನ ಅವ್ರಿಗೆ ಗೊತ್ತಿಲ್ಲದನು ಗೊತ್ತಿದೆ ಪಾಪ ಮಾಡಿಲ್ಲ. ಅಂಥವ್ರಿಗೆಲ್ಲ ಕೂಡ ಇವಾಗ ರಿಪೋರ್ಟು ನಮ್ಮ ಹಾರ್ಟಿಕಲ್ಚರ್ ಆಫೀಸರು ಎಲ್ಲ ಮಾಹಿತಿ ಕಳಿಸ್ತಾರೆ ಈಗ ಸರ್ಕಾರಕ್ಕೆ DC ಮುಖಾಂತರ. ಆದಷ್ಟು ಬೇಗ ಈ ಒಂದು ಪರಿಹಾರವನ್ನು ನಮ್ಮ ರೈತರಿಗೆ ಕೊಡಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ, ಸರ್ಕಾರಕ್ಕೆ ಒತ್ತಾಯಪಡಿಸ್ತೇನೆ, ಸರ್ಕಾರವನ್ನು ವಿನಂತಿ ಮಾಡ್ತೇವೆ. ಮತ್ತು ನಮ್ಮ ಹಿಂಗೆ